ಮಾಡಿಸಿದೇವು ಮನೆಯಲ್ಲೇ ಇಟ್ಟಿದ್ದೇವೆ, ಏನು ಬಂದೇ ಇಲ್ಲ. ಬೇರೆ ಊರಿಂದ ಬೇರೆ ಊರಿಗೆ ಬಂದು ಕೆಲಸ ಮಾಡೋರಿಗೆ ತಾತ್ಕಾಲಿಕವಾಗಿ ಮನೆ ಸಿಗಬೇಕು, ಕೆಲಸ ಮಾಡೋದು ನಮ್ಮ ಮನೆನ ಹೋಗೋದು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಎಸ್ಪೆಷಲಿ ಅಸಂಘಟಿತರ ಕಾರ್ಮಿಕರಿಗಾಗಿ, ಅದರಲ್ಲೂ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗಾಗಿ ಸಾಕಷ್ಟು ಯೋಜನೆಗಳನ್ನ ತಂದಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂತೋಷ್ ಲಾಡ್ ಅವರು ಸಚಿವರಾದ ಮೇಲೆ ಇರುವಂಥ ಅತಿ ದೊಡ್ಡ ಸವಾಲು ಅಂದರೆ ನಕಲಿ ಕಾರ್ಡ್ಗಳು. ಇಡೀ ಕರ್ನಾಟಕದಲ್ಲಿ ಕನ್ನಡಿಗರಿಗಿಂತ ಹೆಚ್ಚಾಗಿ ಬೇರೆ ರಾಜ್ಯದವರು ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಅವರಿಗೂ ಇಲ್ಲಿಯ ಸೌಲಭ್ಯಕ್ಕಾಗಿ ನಕಲಿ ಕಾರ್ಡ್ಗಳನ್ನು ಈ ದಲ್ಲಾಳಿಗಳು ಮಾಡಿಸ್ತಾ ಇದ್ದಾರೆ. ಅದೆಲ್ಲವನ್ನು ರೆಕ್ಟಿಫೈ ಮಾಡಬೇಕು. ಅರ್ಹ ಫಲಾನುಭವಿಗಳಿಗೆ ರಾಜ್ಯದಲ್ಲಿ ಕಟ್ಟಡ ಕೆಲಸ ಮಾಡೋರಿಗೆ ಕಾರ್ಡ್ ಸಿಗಬೇಕು. ಜೊತೆಗೆ ಅದರ ಅರಿವಿದೆಯಾ, ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡಿಸೋದ್ರಿಂದ ಏನೆಲ್ಲ ಸಿಗುತ್ತೆ, ಅದರಿಂದ ಬರೋ ಅನುಕೂಲಗಳು ಏನು ಅಂತ ಇಲ್ಲಿ ಕೆಲಸ ಮಾಡೋರನ್ನ ಕೇಳೋಣ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಗೌರಮ್ಮ. ಯಾವ ಊರು? ನಮ್ಮದು ಗುಲ್ಬರ್ಗ. ಗುಲ್ಬರ್ಗದಿಂದ ಇಲ್ಲಿ ಬೆಂಗಳೂರಿಗೆ ಕೆಲಸ ಮಾಡಕ್ಕೆ ಬಂದೀವಿ ಸರ್. ಕಾರ್ಮಿಕ ಇಲಾಖೆ ಕಾರ್ಡ್ ಇದೆಯಾ ನಿಮ್ಮ ಹತ್ರ? ಇದೆ ಸರ್. ಎಷ್ಟು ವರ್ಷ ಆಯಿತು ಮಾಡಿಸಿ? ಈಗ ಒಂದೂವರೆ ವರ್ಷ ಆಯ್ತು ಸರ್. ಏನೆಲ್ಲ ಸಿಗುತ್ತೆ ಅದರಿಂದ ನಿಮಗೆ? ಏನು ಕೊಟ್ಟೇ ಇಲ್ಲ ಸರ್. ಮಾಡಿಸಿದೇವು ಮನೆಯಲ್ಲೇ ಇಟ್ಟಿದ್ದೇವೆ, ಏನು ಬಂದೇ ಇಲ್ಲ. ಯಾವ ಊರಲ್ಲಿ ಮಾಡಿಸಿದ್ ನೀವು? ನಮ್ದು ಅಲ್ಲಿ ಜೇವರಿಗೆಯಲ್ಲಿ. ಜೇವರ್ಗೆಲ್ಲಿ ಮಾಡಿಸಿದ್ರಿ? ಧರ್ಮಸಿಂಗ್ ಅವ್ರ ಊರು ಅಲ್ವಾ? ಈಗ ನಿಮ್ಗೇನು ಅನುಕೂಲ ಇಲ್ಲ, ಅದ್ರಲ್ಲಿ ಏನೇನಿದೆ ಅಂತ ಗೊತ್ತಾ? ಏನು ನಮ್ದು ಎಲ್ಲ ಒಟ್ಟು ಕಾಗದ ಪತ್ರ ತೊಗೊಂಡಿದ್ದಾರೆ. ನಮ್ಮ ಕಡೆಗೆ 450 ರೂಪಾಯಿ ತೊಗೊಂಡಿದ್ದಾರೆ ಮಾಡ್ಲಾಕ, ಮತ್ತೆ ಏನು ಬಂದೇ ಇಲ್ಲ ಅದು. ನಿಮಗೆ ಕಾರ್ಮಿಕ ಕಾರ್ಡ್ ಮಾಡಿಸಿ 60 ವರ್ಷ ಆಯಿತು ಅಂದರೆ ನಿಮಗೆ ಪೆನ್ಷನ್ ಬರುತ್ತೆ. ಹೌದು ಸರ್. ಆಮೇಲೆ ನಿಮಗೆ ಮನೆ ನಿರ್ಮಾಣ, ಹಾಸ್ಪಿಟ್ಲು, ಮಕ್ಕಳು ವಿದ್ಯಾಭ್ಯಾಸ, ಮಕ್ಕಳು ಮದುವೆ, ಇದೆಲ್ಲದಕ್ಕೂ ಅನುಕೂಲ ಇದೆ. ಗೊತ್ತಾ ನಿಮಗೆ? ಗೊತ್ತಿಲ್ಲ ಸರ್. ನಾವು ಮಾಡಿಸಿದೆ. ಕೂಲಿ ಕಾರ್ಡ್ ಮಾಡಿಸ್ಬೇಕು, ಅದರಲ್ಲಿ ದುಡ್ಡು ಹಾಕ್ತಾರಂತಂದ್ರು, ಮಾಡಿಸಿದೆವು. ಇಲ್ಲ, ಬಂದಿಲ್ಲ ಸರ್. ದುಡ್ಡು ಬಂದಿಲ್ಲ. ಓಕೆ, ನೀವು ಯಾರ ಕೈಯಲ್ಲಿ ಮಾಡಿಸಿದ್ರಿ ಅವ್ರಿಗೆ ಕೇಳಿದ್ದೀರಾ? ಕೇಳಿದೇವು ಸರ್. ಬರ್ತಾ ಇದೆ ಅಂತಾರ. ಇಲ್ಲಿ ಎಷ್ಟು ಪಗಾರ ಬರುತ್ತೆ ನಿಮಗೆ? ನಮಗಿಲ್ಲಿ 450 ಕೊಡ್ತಾರೆ ದಿನಕ್ಕೆ. 450 ರೂಪಾಯಿ. ಎಲ್ಲಿ ಉಳ್ಕತ್ತೀರಾ? ಎಲ್ಲ ಬೆಂಗಳೂರಲ್ಲಿ? ನೈಂಡಳ್ಳಿಯಲ್ಲಿ ಸರ್. ಇನ್ನು ಸರ್ಕಾರ ಏನೆಲ್ಲ ಕಾರ್ಯಕ್ರಮ ಇದೆ ಅಂದರೆ, ಈ ರೀತಿ ಬೇರೆ ಊರಿಂದ ಬೇರೆ ಊರಿಗೆ ಬಂದು ಕೆಲಸ ಮಾಡೋರಿಗೆ ತಾತ್ಕಾಲಿಕವಾಗಿ ಮನೆ ಸಿಗಬೇಕು, ಅವ್ರಿಗೆ ತೊಂದರೆ ಆಗಬಾರ್ದು, ಈ ಥರ ಎಲ್ಲ ಯೋಜನೆಗಳಿದೆ. ಆದರೆ ನಿಮ್ಗೆ ಅದು ಗೊತ್ತೇ ಇಲ್ಲ? ಗೊತ್ತಿಲ್ಲ ಸರ್. ಕೆಲಸ ಮಾಡೋದು ನಮ್ಮ ಮನೆನ ಹೋಗೋದು. ಇವಾಗ ಇಡೀ ರಾಜ್ಯದಲ್ಲಿ ಸರ್ವೆ ನಡೀತಾ ಇದೆ. ಕಟ್ಟಡ ಕಾರ್ಮಿಕರನ್ನು ಸುಳ್ಳು ಹೇಳ್ಬಿಟ್ಟು ಸುಮಾರು ಜನ ಕಾರ್ಡ್ ಮಾಡ್ಕೊಬಿಟ್ಟವ್ರೆ, ಅದನ್ನೆಲ್ಲ ತೆಗಿತಾ ಇದ್ದಾರೆ. ಹಂಗಾಗಿ ನಿಮಗೂ ಸೌಲಭ್ಯ ಸಿಗುತ್ತೆ. ನಿಮಗೆ ಒಂದು ನಂಬರ್ ಹೇಳ್ತೀನಿ ಆಮೇಲಿಂದ, ಆ ನಂಬರಿಗೆ ಫೋನ್ ಮಾಡಿ. ಆ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಆಯ್ತು ಸರ್, ನಮಸ್ಕಾರ. ನಮಗೊಂದು ಮಾಡಿಸ್ರಿ ಸರ್. ನಿಮ್ಮ ಹೆಸರೇನು? ಮರಿಯಮ್ಮ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಕಟ್ಟಡ ಕಾರ್ಮಿಕರಾಗಿ? 20 ವರ್ಷ ಆಯ್ತು ರೀ. ನಿಮ್ಮ ಹತ್ರ ಕಾರ್ಡ್ ಇದೆಯಾ ಇಲ್ವಾ? ಇಲ್ಲ ರೀ, ಮಾಡಿಸೇ ಇಲ್ಲ. 20 ವರ್ಷದಿಂದ ಕೆಲಸ ಮಾಡ್ತಿರೋ ಕಾರ್ಡ್ ಇಲ್ಲ? ಮಾಡಿಸೇ ಇಲ್ಲ ರೀ. ಕೆಲಸ ಕರ್ಕೊಬರೋರು ಯಾರು ಏನು ಹೇಳಿಲ್ವಾ? ಇಲ್ಲ, ಹೇಳಿದ್ರಿ ಸರ್. ನಾವು ಮಾಡಿಸೋಕ್ಕಾಗಿಲ್ಲ, ನಮ್ಗೆ ಹುಷಾರಿಲ್ಲಲ್ಲ, ಮಾಡಲ್ಲ. ನಿಮ್ದು ಯಾವ ಊರು? ರಾಯಚೂರು. ರಾಯಚೂರಲ್ಲಿ ಅರ್ಶಿಣಿಗೆ. ಓಕೆ. ಆ್ಯಕ್ಚುಲಿ ಕಟ್ಟಡ ಕಾರ್ಮಿಕರು ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆ ಅಂದರು, ESI ಹಾಸ್ಪಿಟ್ಲು, ಮತ್ತೊಂದು ಎಲ್ಲ ಕಡೆ ಸೌಲಭ್ಯಗಳಿದೆ. ಅದು ಯಾವುದೂ ನಿಮಗೆ ಗೊತ್ತೇ ಇಲ್ಲ? ಗೊತ್ತಿಲ್ಲ ಸರ್ ನಮಗೆ. ಓಕೆ, ಸರಿ ಅಮ್ಮ, ಆಯಿತು. ನಾವು ಇದನ್ನು ಸರ್ಕಾರದ ಗಮನಕ್ಕೆ ತರೋ ಕೆಲಸವನ್ನು ಮಾಡ್ತೀವಿ. ಆಯಿತು. ವೀಕ್ಷಕರೇ, ಹೀಗೆ ಸಾಕಷ್ಟು ಜನ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಅಂದರೆ ಕಾರ್ಮಿಕ ಇಲಾಖೆ ಕಾರ್ಡು, ಕೂಲಿ ಕಾರ್ಡ್ ಮಾಡಿಸಿ ಅಂತ ಮಾಡಿಸ್ಬಿಟ್ಟವ್ರೆ. ನಿಜಕ್ಕೂ ಅದಕ್ಕೆ ಅರ್ಹ ಫಲಾನುಭವಿಗಳಿಗೆ ಸೂಕ್ತವಾದ ಸೌಲಭ್ಯ ಸಿಗ್ತಾ ಇಲ್ಲ. ಇದು ಸರ್ಕಾರದ ಗಮನಕ್ಕೆ ಬರಬೇಕು. ನಿಜಕ್ಕೂ ಫಲಾನುಭವಿಗಳಿಗೆ ಸೂಕ್ತ ಏನೆಲ್ಲ ಸೇವೆ ಸಿಗಬೇಕು, ಅದು ಸಿಗಬೇಕನ್ನೋದು ಕಾರ್ಮಿಕ ಇಲಾಖೆ ಮತ್ತು ಕಾರ್ಮಿಕ ಸಚಿವರ ಸಂಕಲ್ಪ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಸೂಕ್ತವಾಗಿ ಕಾರ್ಯನಿರ್ವಹಿಸಬೇಕು. ಸಚಿವ ಸಂತೋಷ್ ಲಾಡ್ ಅವರ ಒಂದು ಸಂದರ್ಶನವನ್ನು ಕೂಡ ನಾವು ಮಾಡಿದ್ವಿ. 5-6 ತಿಂಗಳೆಲ್ಲ ಸಾರ್ಟ್ ಔಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ಕೂಡ ಕಾರ್ಮಿಕ ಇಲಾಖೆ ಕಾರ್ಡನ್ನು ಹೊಂದಿದ್ರೆ ಏನೆಲ್ಲ ಅನುಕೂಲ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.